ನಿಶಾನಿ ಅಂತ ಹೇಳಿ ವಕೀಲರು ನಮ್ಮ ಜೊತೆಗೆ, ಸುಪ್ರೀಂ ಕೋರ್ಟ್ನ ವಕೀಲರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನೀವು ಸೂಕ್ಷ್ಮವಾಗಿ ನೋಡ್ತಾನೆ ಇರ್ತೀರಿ ದರ್ಶನ್ ಅವರ ಪ್ರಕರಣವನ್ನ. ಹೈಕೋರ್ಟ್ ಜಾಮೀನು ಕೊಟ್ಟಿದ್ದನ್ನ ಸುಪ್ರೀಂ ಕೋರ್ಟ್ ಎಲ್ಲೋ ಒಂದ್ ಕಡೆ ಪ್ರಶ್ನೆ ಮಾಡಿತ್ತು. ಸೊ ನಾಳೆ ತೀರ್ಪು ಬರುತ್ತೆ ಜಾಮೀನಿನ ಬಗ್ಗೆ ಅಂತ ಹೇಳಲಾಗ್ತಾ ಇದೆ. ಏನಾಗಬಹುದು ಸರ್ ನಿಮ್ ಪ್ರಕಾರ? ಸರ್ ನಾವು ಮಾಡೋ ಪ್ರಯತ್ನಕ್ಕೆ ಮೋಸ್ಟ್ಲಿ ಬೇಲ್ ಕ್ಯಾನ್ಸಲ್ ಆಗ್ಬೋದು ಸರ್. ಅಷ್ಟೊಂದು ಮಟೀರಿಯಲ್ ನಾವು ಸುಪ್ರೀಂ ಕೋರ್ಟಿಗೆ ಕೊಟ್ಟಿದೀವಿ, ಪ್ಲಸ್ ಆರ್ಗ್ಯುಮೆಂಟ್ ಮಾಡಿದೀವಿ. ಅವ್ರ ಅಗೇನೆಸ್ಟ್ ಎಷ್ಟೊಂದು ಈ ಓವರ್ಟ್ಯಾಕ್ಟ್ ಅಗೇನೆಸ್ಟ್, ಇಂಜುರಿ ಅಗೇನೆಸ್ಟ್ ಅವರೆಲ್ಲ ಕೊಟ್ಟಿದೀವಿ ಸರ್. ಮೋಸ್ಟ್ ಪ್ರಾಬಬ್ಲಿ ನಮ್ ಪ್ರಕಾರ ಬೇಲ್ ಕ್ಯಾನ್ಸಲ್ ಆಗ್ಬೋದು ಸರ್. ಬೇಲ್ ಕ್ಯಾನ್ಸಲ್ ಆಗಬಹುದು ಅಂತೀರಾ? ಹೌದು ಸರ್. ಸರ್, ಈಗ ಪವಿತ್ರ ಗೌಡ ಅವರು ತಮ್ಮ ವಕೀಲರ ಮುಖಾಂತರ ಕೆಲವೊಂದಿಷ್ಟು ಮನವಿಯನ್ನ ಮಾಡ್ಕೊಂಡಿದ್ರು ಸುಪ್ರೀಂ ಕೋರ್ಟ್ಗೆ. ಕಳೆದ ವಾರ ಅಷ್ಟೇ ಲಿಖಿತವಾದ ಉತ್ತರವನ್ನ ಕೊಟ್ಟಿದ್ರು. ನಾನು ಸಿಂಗಲ್ ಪೇರೆಂಟ್ ಇದ್ದೇನೆ, ನನಗೆ ಈ ಹಿಂದೆ ಯಾವುದೇ ರೀತಿಯ ಕ್ರಿಮಿನಲ್ ಹಿನ್ನೆಲೆಗಳಿಲ್ಲ, ಹೀಗಾಗಿ ಎಲ್ಲ ಕೆಲವೊಂದಿಷ್ಟು ನಿಯಮಗಳನ್ನು ಅನುಸರಿಸಿದ್ರೆ ನನಗೆ ಈ ಜಾಮೀನನ್ನು ಮಂಜೂರು ಮಾಡಬೇಕಂದ್ರೆ ಕಂಟಿನ್ಯೂ ಮಾಡಬೇಕು ಅಂತ ಕೆಲವೊಂದಿಷ್ಟು ತಮ್ಮದೇ ಆದಂಥ ಒಂದು ವಾದವನ್ನು ಮಂಡಿಸಿದ್ರು. ಇದೆಲ್ಲವೂ ಕೂಡ ಕೌಂಟ್ ಆಗಬಹುದಾ ಕೋರ್ಟ್ನಲ್ಲಿ ನಾಳೆ? ಸರ್, ಈ ಕೇಸಿಗೆ ಅದು ಕೌಂಟ್ ಆಗಲ್ಲ ಸರ್. ಜನರಲ್ ಆಗಿ ಹೇಳಿದ್ರೆ ಗ್ರೌಂಡ್ಗೆಲ್ಲ ಕನ್ಸಿಡರ್ ಮಾಡಲ್ಲ ಸರ್. ಈ ನಮ್ ಕೇಸಲ್ಲಿ ಎಷ್ಟೊಂದು ಮಟೀರಿಯಲ್ ಇದೆ ಅವ್ರ ಅಗೇನೆಸ್ಟ್, A1 A2 ಅಗೇನೆಸ್ಟ್, ಅವನ್ನೆಲ್ಲ ಓವರ್ಟೇಕ್ ಮಾಡ್ಬಿಟ್ಟು ಇವನ್ನೆಲ್ಲ ಗ್ರೌಂಡ್ ಕನ್ಸಿಡರ್ ಮಾಡಲ್ಲ ಸರ್ ಯೂಶುವಲ್ ಆಗಿ. ನಾನು ನೋಡ್ತಾರೋ ಬೇರೆ ಕೇಸ್ಗೆಲ್ಲ ಈ ತರ ಸ್ಮಾಲ್ ರೀಸನ್ಗೆ ಬೇಲ್ ಆರ್ಡರ್ಗೆ ಕನ್ಸಿಡರ್ ಮಾಡಲ್ಲ ಸರ್ ಈ ತರ ಗ್ರೌಂಡ್ಗೆ. ಓಕೆ, ಒಂದು ವೇಳೆ ಸರ್ ಈಗ ದರ್ಶನ್ ವಿಚಾರದಲ್ಲಿ ಕಳೆದ ಬಾರಿ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿಂದ ಮತ್ತೆ ಬಳ್ಳಾರಿ ಕಳಿಸಲಾಗಿತ್ತು, ಬಳ್ಳಾರಿಯಿಂದ ಬಿಡುಗಡೆ ಮಾಡಿದ್ರು. ಕೆಲವೊಂದಿಷ್ಟು ಭದ್ರತಾ ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲಿ ಕೆಲವೊಂದಿಷ್ಟು ಎಡವಟ್ಟಾಯಿತು ಅನ್ನೋ ಕಾರಣಕ್ಕಾಗಿ. ಒಂದು ವೇಳೆ ನಾಳೆ ದರ್ಶನ್ಗೆ ಬೇಲ್ ಕ್ಯಾನ್ಸಲ್ ಆದರೆ ಏನೆಲ್ಲ ನೆಕ್ಸ್ಟ್ ಏನಾಗ್ಬೋದು, ಪ್ರೊಸೆಸ್ ಏನಾಗ್ಬೋದು? ಅವರು ಮತ್ತೆ ಶರಣಾಗಬೇಕಾ, ಮತ್ತೆ ಅರೆಸ್ಟ್ ಮಾಡ್ತಾರಾ, ಎಲ್ಲಿ ಕಳಿಸ್ಬೋದು ಜೈಲಿಗೆ ಮತ್ತೆ ಅಂತ? ಸರ್, ಬೇಲ್ ಇನ್ ಕೇಸ್ ಕ್ಯಾನ್ಸಲ್ ಆದ್ರೆ ಅವರೇ ಸರೆಂಡರ್ ಆಗ್ಬೇಕಾಗತ್ತೆ ಸರ್. ಮೋಸ್ಟ್ಲಿ ಟೈಮ್ ಕೊಡ್ತಾರೆ, ಏನ್ ನೋಡೋಣ ಸರ್. ಕೋರ್ಟ್ 1 ವಾರ ಕೊಡ್ಬೋದು, ಸಮ್ ಟೈಮ್ 2 ವೀಕ್ಸ್ ಕೊಡ್ತಾರೆ ಸರೆಂಡರ್ ಆಗಕ್ಕೆ. ಇಲ್ಲ ಆತರ ಈಗಲೇ ಕೊಡ್ತಾರೆ ಸರ್ ಈ ತರ ಮ್ಯಾಟರ್ ಅಲ್ಲಿ. ಸರ್, ಏನೆಲ್ಲ ಅಂದ್ರೆ ಏನ್ ಕಾರಣ ಕೊಡ್ಬೋದು ಸರ್? ಈಗ ನೀವು ಆಸ್ ಎ ವಕೀಲರಾಗಿ ನೋಡಿದ್ದೀರ, ಲಾಸ್ಟ್ ಟೈಮ್ ಏನೆಲ್ಲ ಆಯ್ತು, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಏನ್ ಬೇಲ್ ಕೊಟ್ಟಿತ್ತು, ಕೆಲವೊಂದಿಷ್ಟು ಅಂಶಗಳನ್ನ ಎತ್ತಿ ತೋರಿಸ್ತು. ಈ ಒಂದು ಕ್ಲಾಸಲ್ಲಿ, ಈ ಒಂದು ನಾಮ್ಸಲ್ಲಿ ಕೊಡಬಾರ್ದಾಗಿತ್ತು ಬೇಲ್, ಯಾವ ತರ ಬೇಲ್ ಕೊಟ್ಟರು ಅನ್ನೋದು ಕೂಡ ಒಂದು ರೀತಿ ಶಾಕ್ ಆಗುತ್ತೆ ಅಂತೆಲ್ಲ ಹೇಳಿತ್ತು. ಸೊ ಅದೆಲ್ಲ ಗಮನಿಸಿದ್ರೆ ಬಹುಶಃ ಒಂದು ವೇಳೆ ಈಗ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ಏನೆಲ್ಲ ಕಾರಣಗಳನ್ನ ಕೊಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಸರ್? ಸರ್, ಈ ಸರ್ವರ್ಸ್ ಎಕ್ಸರ್ಸೈಸ್ ಆಫ್ ಡಿಸ್ಕಷನ್ ಮಾಡಿದ್ರಲ್ಲ ಹೈಕೋರ್ಟ್ ಸರ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮೆರಿಟ್ ಆಫ್ ದಿ ಮ್ಯಾಟರ್ ಬಗ್ಗೆ ಡಿಸ್ಕಸ್ ಮಾಡಲ್ಲ ಸರ್, ಯಾಕಂದ್ರೆ ಇಟ್ ವಿಲ್ ಎಫೆಕ್ಟ್ ಮೇನ್ ಟ್ರಯಲ್ಗೆ. ಓನ್ಲಿ ಜಾಸ್ತಿ ಅಂದ್ರೆ ಸರ್ ಸ್ವಲ್ಪ ಈ ಹೈಕೋರ್ಟ್ ಬಗ್ಗೆ ಏನು ಪ್ರವರ್ಸ್ ಆರ್ಡರ್ ಬಂದಿಲ್ಲ, ಅದಕ್ಕೋಸ್ಕರ ಅದನ್ನ ರೀ ಅಪ್ರಿಸಿಯೇಷನ್ ಮಾಡ್ಬಿಟ್ಟು ಆರ್ಡರ್ ಪಾಸ್ ಮಾಡ್ಬೋದು ಅಷ್ಟೇ ಸರ್. ಇದಕ್ಕಿಂತ ಮೆರಿಟ್ ಆಫ್ ದಿ ಮ್ಯಾಟರ್ ಅಲ್ಲಿ ಹೋಗಲ್ಲ ಸರ್. ಸರ್, ನೀವು ಸರ್ಕಾರಿ ಪರ ಈ ಕೇಸಲ್ಲಿ ಇದ್ದೀರಾ, ನೀವು ವಕೀಲರು ಈ ಕೇಸಲ್ಲಿ? ಅಂದ ಸ್ಪೆಷಲ್ ಕೌನ್ಸಿಲ್ ಈ ಮ್ಯಾಟರ್ ಅಲ್ಲಿ. ಹೌದಾ? ಓಕೆ. ಸೊ ಎಷ್ಟೊತ್ತಿಗೆ ಲಿಸ್ಟಿಂಗ್ ಆಗಿದೆ ಸರ್? ಏನಾದರೂ ಮಾಹಿತಿ ಇದೆಯಾ ಸರ್? ನಾಳೆ 10:30 ರೀಚ್ ಆಗುತ್ತೆ ಸರ್. 10:40ಗೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾಳೆ. ಓ, ಬೆಳಗ್ಗೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ಬಿಡುತ್ತೆ 10:40ಗೆಲ್ಲ ಬೇಲ್ ಸಿಗುತ್ತಾ ಇಲ್ವಾ ಅಂತ? 10:40 ಗೊತ್ತಾಗುತ್ತೆ ಸರ್. 1 2 3 ಇದೆ ಸರ್. 3 ಐಟಮ್ 3 ಇದೆ ನಂಬರ್ ನಮ್ದು. ಫಸ್ಟ್ ಬೇರೆ ಯಾವ್ದು 2 ಮ್ಯಾಟರ್ ಇದಾರೆ. ನೆಕ್ಸ್ಟ್ 3rd ಮ್ಯಾಟರ್ ನಮ್ದೇನೆ ಸರ್. ಓಕೆ ಓಕೆ ಓಕೆ. ಸೊ ನಾಳೆ ಅನಿಲ್ ನಿಶಾನಿ ಸರ್, ನಾಳೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಎಲ್ಲರ ತೀರ್ಪು ಕೂಡ ಬರುತ್ತೆ. ಆ ಗ್ಯಾಂಗ್ ಏನಿದೆ ಎಲ್ಲರ ತೀರ್ಪು ಅವ್ರದ್ದು ಏನಾಗಬಹುದು ಅಂತ 7 ಜನದ್ದು ಬರುತ್ತೆ ನಾಳೆನೇ ಸರ್. ನಾಳೆ 7 ಜನರದ್ದು ಬರುತ್ತೆ ಸರ್. ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಅವ್ರನ್ನ ಬಿಟ್ಟು ಮಾತಾಡೋದಾದ್ರೆ ಉಳಿದವ್ರ ಕೇಸ್ ಏನಾಗಬಹುದು ಸರ್? ಬಿಕಾಸ್ ಅವರು ಎಲ್ಲರೂ ಕೂಡ ಒಂದೇ ತೆರನಾಗಿ ಅವರನ್ನ ಕಾಣುತ್ತಾ ಸುಪ್ರೀಂ ಕೋರ್ಟ್ ಅಂತ ಈ ಪ್ರಕರಣದಲ್ಲಿ. ಹೌದು ಸರ್, ಈ 7 ಜನ ಅಗೇನೆಸ್ಟ್ ಇನ್ವಾಲ್ವ್ಮೆಂಟ್ ಏನಿದೆಲ್ಲ ಸರ್, ಸೇಮ್ ಇನ್ವಾಲ್ವ್ಮೆಂಟ್ ಇದೆ. ಅಷ್ಟರದ್ದು 7 ಜನದ್ದು ಸೇಮ್ ಕನ್ಸಿಡರ್ ಮಾಡ್ತಾರೆ ಸರ್. ಸೊ ಈಗ ಇಲ್ಲಿ A1 ಬಂದು ಪವಿತ್ರ ಗೌಡ ಇದಾರೆ, A2 ಬಂದು ದರ್ಶನ್ ಇದಾರಲ್ಲ ಸರ್ ಈಗ? ಹೌದು ಸರ್. ಸೊ ಹಾಗಾದ್ರೆ ಈಗ A1 A2 ನ ಕನ್ಸಿಡರ್ ಮಾಡಿ A3 A4 ಅವ್ರಿಗೇನಾದ್ರು ಬೇಲ್ ಕ್ಯಾನ್ಸಲ್ ಮಾಡದೇ ಇರೋ ಸಾಧ್ಯತೆ ಇರಬಹುದಾ? ಇಲ್ಲ ಸರ್, ಮೋಸ್ಟ್ಲಿ ಸರ್ ಎಲ್ಲ ಆಲ್ 7 ಅಕ್ಯೂಸ್ಡ್ ಅಗೇನೆಸ್ಟ್ ಒಂದೇ ಸೇಮ್ ಆರ್ಡರ್ ಬರುತ್ತೆ ಅನ್ಸುತ್ತೆ. ಸೊ ಕ್ಯಾನ್ಸಲ್ ಆದ್ರೆ ಎಲ್ಲರಿಗೂ ಕ್ಯಾನ್ಸಲ್ ಆಗುತ್ತೆ, ಇಲ್ಲ ಕಂಟಿನ್ಯೂ ಬೇಲ್ನ ನಾವು ಮಂಜೂರು ಮಾಡ್ತೀವಿ ಅಂದ್ರೆ ಎಲ್ಲರಿಗೂ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ, ಅದು ಎಲ್ಲರಿಗೂ ಕಂಟಿನ್ಯೂ ಆಗುತ್ತೆ ಸರ್.
ಎಸ್ ಸರ್, ಥ್ಯಾಂಕ್ ಯು. ನೋಡೋಣ ಸರ್, ಬೆಳಗ್ಗೆ 10:30 ಅಂತಿದ್ದೀರಾ, 10:45 10:40ಗೆಲ್ಲ ಬರಬಹುದು ಅಂತ ನಿರೀಕ್ಷೆ ಇದೆ. ನೋಡೋಣ, ನಾವು ಕೂಡ ವಾಚ್ ಮಾಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.